ಹಾಯ್ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ ಸ್ಟಿಚಿಂಗಲ್ಲಿ ಯಾವ ರೀತಿ ಟಕ್ಸ್ ಇಟ್ಕೊಳ್ಳೋದು, ಹಾಗೆ ಫ್ರಂಟ್ ಟು ಬ್ಯಾಕ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು, ಹಾಗೆ ಕ್ರಾಸ್ ಬೆಲ್ಟ್ನ ಯಾವ ರೀತಿ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಯಾವ ರೀತಿ ಪೈಪಿಂಗ್ನ ಮಾಡ್ಕೊಳ್ಳೋದು, ಹಾಗೆ ಸ್ಲೀವ್ ಅಟ್ಯಾಚ್ ಮಾಡೋದು ಯಾವ ರೀತಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಆದರೆ ಅದ್ರ ಜೊತೆಗೆ ತುಂಬ ಜನಕ್ಕೆ ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸೊ ಅದನ್ನು ಕೂಡ ಯಾವ ರೀತಿ ಈಸಿಯಾಗಿ ಸ್ಟಿಚಿಂಗ್ನ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನು ಮಾಡ್ತಿರೋ ವೀಡಿಯೋಸ್ ಏನಾದ್ರು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನೀವು ಪೈಪಿಂಗ್ದು ಬಟ್ಟೆ ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಕಡೆ ಸೈಡಿಂದ ಹಿಂಗೆ ಲೈನ್ ಹಾಕಿ ಕಟ್ ಮಾಡ್ಕೊಳ್ಬಾರ್ದು. ನೋಡಿ, ಈ ಥರ ಎಳೆದ ಎಕ್ಸ್ಪೆಂಡ್ ಆಗಲ್ಲ. ನೀವು ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಥರ ಬಟ್ಟೆನ ಟರ್ನ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿರುತ್ತಲ್ಲ, ಈ ಥರ ಎಳೆದ್ರೆ ಹಿಂಗೆ ಎಕ್ಸ್ಪೆಂಡ್ ಆಗ್ತಾ ಇರಬೇಕು. ಈ ಥರ ಟರ್ನಿಂಗಿಂದ ನೀವು ಕಟ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತ ಹೋಗಬೇಕು. ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಮೊದಲಿಗೆ ನೀವು ಇಲ್ಲೊಂದು ಲೈನ್ನ ಹಾಕ್ಕೊಂಬಿಡಿ. ಲೈನ್ ಹಾಕ್ಕೊಂಡ್ಬಿಟ್ಟು ಈಗ ನೀವು ಎಲ್ಲ ಕಡೆ ಕೂಡ 1.5 ಇಂಚ್ಗೆ ಈ ಥರ ಮಾರ್ಕ್ನ ಮಾಡ್ಕೊಂಡು ಹೋಗ್ಬಿಡಿ. ಫಸ್ಟು ನೋಡಿ, ಈ ಥರ 1.5 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಈ ಥರ ಪದೇ ಪದೇ ಟೇಪ್ ಇಟ್ಕೊಂಡು ಮಾರ್ಕ್ನ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದರೆ ನೀವು ಯಾವುದಾದ್ರು ಒಂದು ಹಾಳೆಯಲ್ಲಿ 1.5 ಇಂಚಿಗೆ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಳ್ಬೋದು. ನೀವು ಈ ಥರ ಎಲ್ಲ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದಮೇಲೆ ಕರೆಕ್ಟಾಗಿ ಈ ಥರ ಸ್ಕೇಲ್ ಇಟ್ಕೊಂಡು ಒಂದು ಲೈನ್ನ ಹಾಕ್ಕೊಳ್ಳಿ. ನೋಡಿ, ಈ ಥರ. ನೆಕ್ಸ್ಟು ಈ ಕಡೆ ಒಂದು ಮಾರ್ಕಿಂಗ್ದು ಕೂಡ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ಗಳನ್ನ ಹಾಕ್ಕೊಂಡು ನೀವು ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ಲೈನ್ ಮೇಲೆ ಕಟ್ ಮಾಡ್ಕೊಳ್ಬೇಕು ನೀವು. ನೋಡಿ, ಈ ಥರ ನೀವು ಕಟ್ ಮಾಡ್ಕೊಂಡಿರೋ ಪೀಸಸ್ಸು ಹಿಂಗೆ ಹೇಳಿದ್ರೆ ಈ ಥರ ಎಕ್ಸ್ಪೆಂಡ್ ಆಗಬೇಕು. ಆ ಥರ ನೀವು ಕ್ರಾಸಿಂಗಲ್ಲಿ ಕಟ್ ಮಾಡ್ಕೊಳ್ಬೇಕು. ಯಾವತ್ತೂ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೋದು. ಈ ಥರ ಎಕ್ಸ್ಪೆಂಡ್ ಆಗ್ತಾ ಇರಬೇಕು. ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಈ ಥರ ಬಟ್ಟೆ ಕಟ್ ಮಾಡ್ಕೊಂಡಿರೋ ಪೀಸು 1.5 ಇಂಚೇ ಇರಬೇಕು. ಅದಕ್ಕಿಂತ ಕಡಿಮೆ ತೊಗೊಳ್ಬಾರ್ದು. ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಎಕ್ಸ್ಪೆಂಡ್ ಆಗೋ ಥರ ನೀವು ಕಟ್ನ ಮಾಡ್ಕೊಂಡಿರಬೇಕು ಈ ಬಟ್ಟೆನ. ಈಗ ನೋಡಿ, ಕಟ್ ಮಾಡ್ಕೊಂಡಿರೋ ಪೀಸು ಈ ಥರ ಮುಂದೆಗಡೆ ಜಾಸ್ತಿ ಚೂಪಾಗಿತ್ತು ಅಂತಂದರೆ ಮತ್ತೆ ಸೈಡಲ್ಲಿ ಈ ಥರ ಕಟ್ಟಿಂಗ್ನ ಮಾಡ್ಕೊಂಬಿಡಿ. ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲೂ ಅಷ್ಟೇ, ಜಾಸ್ತಿ ಚೂಪಾಗಿತ್ತು ಅಂತಂದರೆ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಈ ಥರ ಹಾಕ್ಕೊಂಡು ಇನ್ನೊಂದು ಬಟ್ಟೆನ ತೊಗೊಳ್ಬೇಕು. ಈ ಬಟ್ಟೆನೂ ಕೂಡ ತುಂಬ ಚೂಪಾಗಿತ್ತು ಅಂದರೆ ಕಟ್ ಮಾಡ್ಕೊಳ್ಳಿ. ಈ ಬಟ್ಟೆನ ಹಾಕ್ಕೊಳ್ಬೇಕಾದ್ರೆ ನೀವು ಈ ತುದಿ ಇರುತ್ತಲ್ಲ, ಈ ಕಡೆ ಈ ಬಟ್ಟೆ ತುದಿನ ಹಿಂಗೆ ಆಪೋಸಿಟ್ ಇಟ್ಕೊಳ್ಬೇಕು. ಕಾಣಿಸ್ತಾ ಇದೆಯಾ? ನೋಡಿ, ಈ ಥರ ಆಪೋಸಿಟ್ ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಬೇಕು. ಈ ಥರ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ನೋಡಿ, ಈ ಥರ ಸ್ಟಿಚ್ನ ಮಾಡ್ಕೊಳ್ಬೇಕು. ನೀವು ಸ್ಟಿಚಿಂಗ್ ಮಾಡ್ಕೊಂಡಿರೋ ಕ್ಲಾತ್ನ ಈ ರೀತಿ ಓಪನ್ ಮಾಡಿಕೊಂಡ್ರೆ ಕಾಣಿಸ್ತಾ ಇದೆಯಾ? ಈ ಥರ ಆಗಿರಬೇಕು. ಈಗ ಇಲ್ಲೇನೆ ನೀವು ಈ ಸ್ಟಿಚ್ ಹಾಕ್ಕೊಂಡಿರ್ತೀರಲ್ಲ, ಇಲ್ಲಿಗೆ ಸ್ವಲ್ಪ ಕರೆಕ್ಟಾಗಿ ಒಂದು 1/4 ಇಂಚ್ ಅಷ್ಟೇ ಬಿಟ್ಕೊಂಡು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿಬಿಡಿ. ನೋಡಿ, ಈ ರೀತಿ. ಅದಾದಮೇಲೆ ಈ ಥರ ಟರ್ನ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ಇಲ್ಲೇನಾದ್ರು ಎಕ್ಸ್ಟ್ರಾ ಕ್ಲಾತ್ ಇತ್ತು ಅಂತಂದರೆ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಹಿಂಗೆ ಟರ್ನ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡಿದ್ದಾದಮೇಲೆ ಇನ್ನೊಂದು ಬಟ್ಟೆನ ತೊಗೊಂಡು ಈ ಕಡೆ ತುದಿಗೆ ಇಟ್ಕೊಳ್ಬೇಕು. ನೀವು ಹಿಂಗೆ ಆಪೋಸಿಟ್ ಇಟ್ಕೊಳ್ಬೇಕು. ತೋರಿಸಿದ್ದೀನಲ್ಲ, ಈ ರೀತಿ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಈ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಒಂದು 1/4 ಇಂಚಷ್ಟು ಬಿಟ್ಬಿಟ್ಟು ಮಿಕ್ಕಿದ್ದು ಬಟ್ಟೆನ ಕಟ್ ಮಾಡಿಬಿಡಿ. ಈ ಥರ ತೀರಾ ಹತ್ತಕ್ಕೆ ಕಟ್ ಮಾಡೋಕ್ಕೆ ಹೋಗ್ಬಿಡಿ, ಸ್ಟಿಚ್ ಬಿಚ್ಚೋಗ್ಬಿಡುತ್ತೆ. ಈ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನೀವು ಚೆಕ್ ಮಾಡ್ಕೊಳ್ಬೇಕು. ಉಲ್ಟಾ ಸೀದಾ ನೀವು ಸ್ಟಿಚಿಂಗ್ನ ಮಾಡ್ಕೊಳ್ಬಾರ್ದು. ಉಲ್ಟಾ ಸೀದಾ ಮಾಡಿಕೊಂಡ್ರೆ ಒಂದು ಕಚ್ಚಾ ಮೇಲಿರುತ್ತೆ, ಒಂದು ಕಚ್ಚಾ ಈ ಥರ ಆಪೋಸಿಟ್ ಆಗಿಬಿಟ್ಟಿರುತ್ತೆ. ಆವಾಗ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ಪೈಪಿಂಗು. ಸೊ ಇದನ್ನೆಲ್ಲ ಚೆಕ್ ಮಾಡಿಕೊಂಡು ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ಈಗ ನಿಮ್ಮ ಹತ್ರ ಎಷ್ಟು ಪೀಸಸ್ ಇದೆ ಅಷ್ಟನ್ನು ಕೂಡ ನೀವು ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟು ಪೈಪಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ನಾನು ಫ್ರಂಟ್ ಟು ಬ್ಯಾಕು ಒಂದು ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿಸಿದ್ನಲ್ಲ, ಅದನ್ನು ತೊಗೊಂಡು ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಈ ಬಟ್ಟೆ ಏನು ಕಟ್ ಮಾಡ್ಕೊಂಡಿದ್ದೀರಾ ಅದನ್ನು ಉಲ್ಟಾ ಹಾಕ್ಕೊಳ್ಬೇಕು. ಇಲ್ಲಿ ಕಚ್ಚಾ ಇದು ಕಾಣಿಸ್ತಿದೆಯಲ್ಲ, ಈ ಥರ ಹಾಕ್ಕೊಳ್ಬೇಕು ನೀವು. ಈ ಥರ ಹಾಕ್ಕೊಂಡಿದ್ದಾದಮೇಲೆ ಒಂದು 1/2 ಇಂಚಷ್ಟು ಬಟ್ಟೆನ ಈ ರೀತಿ ಬಿಟ್ಟು ಇಲ್ಲಿಗೆ ಇಟ್ಕೊಳ್ಳಿ. ಕರೆಕ್ಟಾಗಿ ಇಲ್ಲಿಗೆ ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಬೇಕು. ಈಗ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ರೌಂಡ್ ಶೇಪ್ ಏನು ತೊಗೊಂಡಿರ್ತೀರಲ್ಲ, ಅಲ್ಲಿಗೆ ನೀವು ಈ ಥರ ಕರೆಕ್ಟಾಗಿ ಇಟ್ಕೊಂಡು ನೀವು ಸ್ಟಿಚ್ನ ಮಾಡ್ಕೊಳ್ಬೇಕು. ಈ ಬಟ್ಟೆನ ಈ ರೀತಿ ಎಳೆಯೋಕ್ಕೆ ಹೋಗಬಾರ್ದು. ಇದನ್ನು ಬೇಕಾದರೆ ಈ ರೀತಿ ಎಳ್ಕೊಂಡು ನೀವು ಸ್ಟಿಚ್ನ ಮಾಡ್ಕೊಳ್ಬೋದು.
ನೋಡಿ ಈ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂದು 1/4 ಇಂಚ್ಗಷ್ಟೇ ಡಿಸ್ಟೆನ್ಸ್ನ ಇಟ್ಕೊಂಡು ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. 1/4 ಇಂಚೆ ಎಲ್ಲ ಸೈಡು ಸ್ಟಿಚಿಂಗೇ ಬರಬೇಕು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ರೀತಿ ಸ್ಟಿಚಿಂಗ್ನ ಮಾಡ್ಕೊಳ್ಬಾರ್ದು. ನೋಡಿ ಇಲ್ಲಿ ಬ್ಯಾಕ್ ರೌಂಡ್ ಶೇಪ್ ಏನಿರುತ್ತೆ ಅಲ್ಲಿ ನೀವು ಈ ಥರ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಡಿ. ಕರೆಕ್ಟಾಗಿ ರೌಂಡ್ ಶೇಪ್ ಯಾವ ರೀತಿ ಇರುತ್ತೋ ಅದೇ ರೀತಿಲಿ ನೀವು ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾಗಿರೋದು ಇದು ಕಚ್ಚಾ ಇರುತ್ತಲ್ಲ, ಇದು ನಿಮ್ಮದು ಬ್ಯಾಕ್ ಸೈಡೇ ಹೋಗ್ಬೇಕು. ಈ ಥರ ಫ್ರಂಟಿಗೆ ಬರಬಾರ್ದು. ಈ ಥರ ಹಾಕ್ಕೊಂಡು ನೀವು ಸ್ಟಿಚ್ನ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದಮೇಲೆ ಕಚ್ಚಾ ಏನಿದೆ ಸ್ಟಿಚಿಂಗ್ ಇದೆಯಲ್ಲ, ಇಲ್ಲಿಂದ ನೀವು ಈ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಕಚ್ಚಾ ಎಷ್ಟಿದೆ ಅದನ್ನು ನೀವು ಇಷ್ಟಿಂಗೆ ಒಳಗಡೆ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಕಾಣಿಸ್ತಾ ಇದೆಯಾ? ನೋಡಿ ಈ ಥರ ಕಚ್ಚಾನ ನೀವು ಈ ಕಡೆಗೆ ಬಿಡಬಾರ್ದು. ಬಿಟ್ಟರೆ ನಿಮಗೆ ಪೈಪಿಂಗ್ ಸರಿಯಾಗಿ ಬರೋಲ್ಲ. ಕಚ್ಚಾನು ಕೂಡ ಒಳಗಡೆ ಹಿಂಗೆ ಸೇರಿಸ್ಕೊಂಡು ಅದು ಎಷ್ಟು ಅಗಲ ಇದೆ ಕಚ್ಚಾ ಅಷ್ಟು ಅಗಲಕ್ಕೆ ಈ ಥರ ಬಟ್ಟೆನ ಎಲ್ಲ ಕಡೆ ಈಕ್ವಲಾಗಿ ಫೋಲ್ಡ್ ಮಾಡ್ಕೊಂಡು ಹೋಗ್ಬೇಕು. ನೀವು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಮಾಡೋಂಗಿಲ್ಲ. ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ಟಿಚ್ ಹಾಕೊಳ್ಳೋದು ಈ ಕಡೆ ಪಕ್ಕ ಬರಬೇಕು. ನೀವು ಇಲ್ಲೇ ಹಾಕ್ಕೊಳ್ಬಾರ್ದು, ಅಥವಾ ಇಲ್ಲಿ ಮಧ್ಯನೂ ಕೂಡ ಹಾಕ್ಕೊಳ್ಬಾರ್ದು. ನೀವು ಮಧ್ಯೆ ಹಾಕ್ಕೊಂಡ್ರೆ ಪೈಪಿಂಗ್ ಬರೋಲ್ಲ. ಈ ಕಡೆ ಸೈಡಲ್ಲಿ ನೀವು ಎಡ್ಜಲ್ಲಿ ಹಾಕ್ಕೊಳ್ಬೇಕು. ನೋಡಿ ಸ್ಟಿಚಿಂಗ್ ಮಾಡ್ತಾ ನೀವು ಕಚ್ಚನ ನೋಡ್ಕೊಳ್ಲೇಬೇಕು. ಇಲ್ಲಿ ಈ ಕಚ್ಚಾ ಹೆಂಗಿದೆ ಕರೆಕ್ಟಾಗಿ ಈಕ್ವಲಾಗಿ ಫೋಲ್ಡ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಕಡೆ ಮಿಸ್ ಮಾಡಬಾರ್ದು. ಈ ಥರ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಎಡ್ಜಾಗೆ ಸ್ಟಿಚಿಂಗ್ ಬಂದಿರಬೇಕು. ಈ ಥರ ಫ್ಲಾಟಾಗಿ ಕಾಣಿಸ್ತಾ ಇದೆಯಾ? ಕರೆಕ್ಟಾಗಿ ಈಕ್ವಲಾಗಿ ಫೋಲ್ಡ್ ಮಾಡಿಕೊಂಡು ಕಚ್ಚಾ ಇದ್ರೊಳಗಡೆನೇ ಇರಬೇಕು. ಆಚೆ ಇದ್ದರೆ ಪೈಪಿಂಗ್ ನೀಟಾಗಿ ಬರೋಲ್ಲ. ಸೊ ಅದನ್ನು ನೋಡಿಕೊಂಡು ಈ ಥರ ಎಡ್ಜಲ್ಲೇ ಸ್ಟಿಚ್ನ ಮಾಡ್ಕೊಂಡು ಬನ್ನಿ. ಈ ರೀತಿನೇ ನೀವು ಕರೆಕ್ಟಾಗಿ ಎಲ್ಲ ಕಡೆ ಈಕ್ವಲಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ಈ ಫ್ರಂಟಿಂದ ಈ ಫ್ರಂಟ್ವರೆಗೂ ಕೂಡ ಸೇಮ್ ಈಕ್ವಲಾಗಿ ನೀವು ಸ್ಟಿಚಿಂಗ್ ಮಾಡ್ಕೊಂಬರಬೇಕು. ಈಗ ನೆಕ್ಸ್ಟ್ ನೀವು ಇಲ್ಲಿ ತುಂಬ ಹುಷಾರಾಗಿ ಒಂದು ಬಟ್ಟೆನ ಕಟ್ ಮಾಡಬೇಕು. ನೋಡ್ಕೊಂಡು ಕಟ್ ಮಾಡಬೇಕು, ಇಲ್ಲಾಂದರೆ ಈ ಬಟ್ಟೆನೂ ಸೇರಿಸಿ ಕಟ್ ಮಾಡಿಬಿಡ್ತೀರಾ. ಸೊ ಹಾಗಾಗಿ ಹುಷಾರಾಗಿ ನೀವು ಇಲ್ಲಿ ಇದೆಯಲ್ಲ ಕ್ಲಾತ್ ಇದನ್ನು ನೀವು ಸ್ವಲ್ಪ ಪಕ್ಕದಲ್ಲೇ ಕಟ್ ಮಾಡ್ಕೊಂಡು ಹೋಗಬೇಕು. ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಬಟ್ಟೆನ ಸೇರಿಸಿ ಕಟ್ ಮಾಡಿಬಿಡ್ತೀರಾ. ಸೊ ಹಾಗಾಗಿ ಇದೊಂದೇ ಕ್ಲಾತ್ನ ನೀವು ಎತ್ಕೊಂಡು ಹುಷಾರಾಗಿ ಇಲ್ಲಿ ಸ್ಟಿಚಿಂಗ್ ಮಾಡಿರ್ತೀರಲ್ಲ ಅಲ್ಲಿಗೆ ನೀವು ಕಟ್ ಮಾಡ್ಕೊಂಡು ಹೋಗಬೇಕು. ಈ ಸ್ಟಿಚಿಂಗ್ನ ಕಟ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನೋಡಿ ಈ ಸ್ಟಿಚಿಂಗ್ ಪಕ್ಕನೇ ಕಟ್ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ. ಸ್ವಲ್ಪ ಬಟ್ಟೆ ಬಿಟ್ಕೊಂಡಿರಿ. ಈ ಥರ ನೋಡಿ ಈ ಥರ ಬಟ್ಟೆನ ನೀವು ಕಟ್ ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಯಾ? ನೀಟಾಗಿ ಇಲ್ಲಿ ಈ ಬಟ್ಟೆ ಕಟ್ಟಾಗಿಬಿಡುತ್ತೆ. ಸೊ ಇದು ಹುಷಾರಾಗಿ ಕಟ್ ಮಾಡ್ಕೊಳ್ಬೇಕು ನೀವು. ಈಗ ನೆಕ್ಸ್ಟ್ ಇಲ್ಲಿ ನೀವು ಸ್ವಲ್ಪ ಬಿಟ್ಟಿದ್ರಲ್ಲ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀರಲ್ಲ ಇದನ್ನು ನೀವು ಎಷ್ಟು ಸೈಜು ಪೈಪಿಂಗ್ ಬೇಕೋ ಅಷ್ಟು ಸೈಜ್ಗೆ ನೀವು ಈ ಥರ ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ನೋಡಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು. ಅದು ನೀವು ಇಲ್ಲಿ ಈ ಕಡೆನೇ ಬರಬಾರ್ದು ಜಾಸ್ತಿ, ಇಲ್ಲಿ ಪೈಪಿಂಗ್ ಪಕ್ಕದಾಗಲೇ ಬರಬೇಕು. ಆ ರೀತಿ ನೀವು ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು. ನೋಡಿ ನೀವು ಬಟ್ಟೆನ ಕರೆಕ್ಟಾಗಿ ಎಲ್ಲ ಕಡೆ ಈಕ್ವಲ್ ಮಾಡ್ಕೊಂಡು ಫೋಲ್ಡ್ ಮಾಡಿಕೊಂಡು ಈ ಕಡೆ ಮಧ್ಯನೇ ಸ್ಟಿಚಿಂಗ್ ಬರಬೇಕು. ಆ ರೀತಿ ಪೈಪಿಂಗ್ನ ಮಾಡ್ಕೊಳ್ಬೇಕು. ನೀವು ಪೈಪಿಂಗ್ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಕಡೆ ಈಕ್ವಲ್ ಆಗಿ ಫೋಲ್ಡ್ ಮಾಡ್ಕೊಂಡು ಪೈಪಿಂಗ್ ಮಾಡ್ತಾ ಹೋಗಿ. ಅದು ನಿಧಾನಕ್ಕೆ ನೀವು ಸ್ಟಿಚ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಸ್ಟಿಚಿಂಗ್ ಕರೆಕ್ಟಾಗಿ ಬರಲ್ಲ. ಹಿಂದೆ ಎಲ್ಲ ಸ್ಟಿಚ್ ಬಿಚ್ಚೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನೀವು ನಿಧಾನಕ್ಕೆ ಸ್ವಲ್ಪನೇ ಫೋಲ್ಡ್ ಮಾಡ್ಕೊಂಡು ಈಕ್ವಲ್ ಆಗೇನೆ ನೀವು ಸ್ಟಿಚ್ ಮಾಡ್ತಾ ಹೋಗಿ. ನಿಮಗೆ ಈ ತರ ಪೈಪಿಂಗ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂದ್ರೆ ಇನ್ನೊಂದು ಟೈಪಲ್ಲೂ ಕೂಡ ಪೈಪಿಂಗ್ ನ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ನೀವು ಈ ತರ ಪೈಪಿಂಗ್ ಕಷ್ಟ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ಬೇರೆ ಮೆಥಡ್ ಅಲ್ಲಿ ಪೈಪಿಂಗ್ ತೋರಿಸಿ ಅಂತ. ಅವಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇದು ನಾನು ತೋರಿಸ್ತಿರೋ ಅಂತದ್ದು ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್. ಈ ತರ ನೀವೇನಾದ್ರು ಸ್ಟಿಚ್ ಮಾಡ್ಕೊಂಡ್ರೆ ಪೈಪಿಂಗು ಒಂದ್ ಕಡೆ ದಪ್ಪ ಒಂದ್ ಕಡೆ ಸಣ್ಣ ಆ ರೀತಿ ಬರಲ್ಲ. ಈ ರೀತಿ ಪರ್ಫೆಕ್ಟ್ ಆಗಿ ಒಂದೇ ಸೈಜ್ ಅಲ್ಲಿ ನೀವು ಪೈಪಿಂಗ್ ನ ಫೋಲ್ಡ್ ಮಾಡ್ಕೊಂಡು ಪೈಪಿಂಗ್ ನ ಮಾಡ್ಕೊಳ್ಬಹುದು. ಇನ್ನೊಂದು ಮೆಥಡ್ ಅಲ್ಲಿ ಆದ್ರೆ ನೀವು ಫೋಲ್ಡಿಂಗ್ ಮಾಡ್ಕೊಳ್ಳುವಾಗ ಒಂದ್ ಕಡೆ ಸಣ್ಣ ಒಂದ್ ಕಡೆ ದಪ್ಪ ಆ ರೀತಿ ಮಾಡ್ಕೊಂಡಿರ್ತೀರಾ. ಸೊ ಹಾಗಾಗಿ ನಾನು ಈ ರೀತಿ ತೋರಿಸಿದೀನಿ. ಬೇರೆ ಮೆಥಡ್ ಅಲ್ಲಿ ಪೈಪಿಂಗ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಪೈಪಿಂಗು ಎಷ್ಟು ನೀಟಾಗಿ ಬಂದಿದೆ.
ನೋಡಿ ಕಾಣಿಸ್ತಾ ಇದೆಯಲ್ಲ ಪೈಪಿಂಗು, ಇದೇ ರೀತಿ ಮಾಡ್ಕೊಳ್ಬೇಕು ನೀವು. ಟರ್ನ್ ಮಾಡಿದ್ರು ಕೂಡ ಇಷ್ಟೇ ನೀಟಾಗಿರುತ್ತೆ. ಈಗ ಸ್ಲೀವ್ ಅಟ್ಯಾಚು ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನೋಡಿ ಈ ಥರ ಸ್ಲೀವ್ ಕಟ್ ಮಾಡ್ಕೊಂಡಿದ್ದೀರಲ್ಲ, ಇಲ್ಲಿ ಕರೆಕ್ಟಾಗಿ ಮಧ್ಯಕ್ಕೆ ಒಂದು ನ್ಯಾಚ್ನ ಈ ಥರ ಹೊಡ್ಕೊಂಡಿದ್ದಾದ್ಮೇಲೆ ನೀವು ಇಲ್ಲಿ ಪ್ಲಸ್ ಮೈನಸ್ ಅಂತ ಏನು ಹಾಕ್ಸಿದ್ದೆ ನಾನು, ನೀವು ಸ್ಲೀವ್ನ ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಟ್ಕೊಂಡು ಓಪನ್ ಮಾಡ್ತೀರಲ್ಲ, ಈ ರೀತಿ ಓಪನ್ ಮಾಡಿದಾಗ ಕಾಣಿಸ್ತಾ ಇದೆಯಾ, ಇಲ್ಲಿ ಮೈನಸ್ ಏನಿರುತ್ತೆ ಅದು ಈ ಥರ ಕಾಣಿಸ್ಬೇಕು ನಿಮಗೆ. ಎರಡು ಮೈನಸ್ ಇರಬೇಕು, ಆ ಥರ ಹಾಕೊಳ್ಬೇಕು. ಇಲ್ಲಿ ಮೈನಸ್ ಕಾಣಿಸ್ತಾ ಇದೆ ನೋಡಿ. ಈ ಥರ ಹಾಕೊಂಡ್ರೆ ನಿಮಗೆ ಫ್ರಂಟ್ ಟು ಬ್ಯಾಕು ಉಲ್ಟಾ ಆಗಲ್ಲ. ಈಗ ಒಂದು ಸ್ಲೀವ್ನ ತೊಗೊಂಡು ಮೊದಲಿಗೆ ನೀವು 1/2 ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ 1 ಇಂಚಿಗೆ ನೀವು ಈ ಥರ ಫೋಲ್ಡ್ನ ಮಾಡ್ಕೊಳ್ಬೇಕು. ಕರೆಕ್ಟಾಗಿ 1 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಸ್ಟಿಚ್ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೀವು ಇನ್ನೊಂದು ಸ್ಲೀವ್ ತೊಗೊಂಡು ಕೂಡ ಮೊದಲಿಗೆ ನೀವು ಸೇಮ್ 1/2 ಇಂಚ್ನ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ಹಾಫ್ ಇಂಚ್ಗೆ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 1 ಇಂಚ್ಗೆ ಈ ಥರ ಬಟ್ಟೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈಗ 2 ಸ್ಲೀವ್ ರೆಡಿ ಆಯಿತು. ಇವಾಗ ಅಟ್ಯಾಚ್ ಮಾಡೋಣ. ಅಟ್ಯಾಚ್ ಮಾಡೋದಕ್ಕೆ ಬ್ಲೌಸ್ನ ತೊಗೊಂಡ್ಬಿಟ್ಟು ಹಿಂಗೆ ಹಾಕೊಳ್ಬೇಕು. ಮೊದಲು ಹಾಕೊಂಡಾದ್ಮೇಲೆ ಈ ರೀತಿ ಟರ್ನ್ ಮಾಡಿ ಕರೆಕ್ಟಾಗಿ ನ್ಯಾಚ್ ಹೊಡ್ಕೊಂಡಿರ್ತೀರಲ್ಲ, ನ್ಯಾಚ್ ಹೊಡ್ಕೊಂಡಿರೋದು ಪ್ಲಸ್ ಇಲ್ಲಿ ಅಟ್ಯಾಚ್ ಮಾಡಿರಲ್ಲ ಶೋಲ್ಡರು, ಅಲ್ಲಿಗೆ ನೀವು ಕರೆಕ್ಟಾಗಿ ಈ ಥರ ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಬೇಕು. ನೋಡಿ ಈ ಥರ ಈಕ್ವಲಾಗಿ ಇಟ್ಕೊಂಡ್ಬಿಟ್ಟು ಈ ಥರ ಎಳೆದು ಸ್ಟಿಚ್ ಮಾಡೋಕೆ ಹೋಗ್ಬೇಡಿ. ಕರೆಕ್ಟಾಗಿ ಸ್ಮೂತಾಗಿ ಇಟ್ಕೊಂಡು ನೀವು ಕರ್ವ್ ಏನಿದೆ ಅಲ್ಲಿಗೆ ನೀವು ಈ ಥರ ಬಟ್ಟೆ ಇಟ್ಕೊಂಡು ಸ್ಟಿಚ್ನ ಮಾಡಬೇಕು. ಇವಾಗ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ಕಡೆದು ಸ್ಲೀವ್ ಅಟ್ಯಾಚ್ ಆಯಿತು. ಈಗ ನೆಕ್ಸ್ಟು ಇದನ್ನು ಈ ಥರ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡಿಕೊಂಡು ಅವಾಗ ಈ ಸ್ಲೀವ್ದು ಒಳಗಡೆ ಹೋಗುತ್ತೆ, ಇದು ಮೇಲ್ಗಡೆ ಬರುತ್ತೆ ಬ್ಯಾಕು. ಈ ರೀತಿ ಹಾಕ್ಕೊಂಡು ಕರೆಕ್ಟಾಗಿ ಶೇಪಿಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಳ್ಬೇಕು. ಇದು ಕೂಡ ಸ್ಲೀವ್ ಅಟ್ಯಾಚ್ ಆಯಿತು. ಈಗ ನೆಕ್ಸ್ಟ್ ಸೈಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ಲೀವ್ ಅಟ್ಯಾಚ್ ಆಯಿತು. ನೆಕ್ಸ್ಟ್ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಈ ಥರ ಹಾಕ್ಕೊಂಡ್ಬಿಟ್ಟು ಸೀದಾ ಹಾಕ್ಕೊಳ್ಬೇಕು. ಸೀದಾ ಹಾಕ್ಕೊಳ್ಬಿಟ್ಟು ಈ ಥರ ಹಿಂಗೆ ಫಸ್ಟು ಉಲ್ಟಾನ ಈ ಥರ ಹಾಕ್ಕೊಳ್ಬೇಕು. ಉಲ್ಟಾ ಸೈಡ್ ಇರೋದು ಹಿಂಗೆ ಸ್ಟಿಚ್ ಮಾಡೋಕೆ ಹಾಕೊಂಡಾಗ ಮೇಲೆ ಕಾಣಿಸ್ಬೇಕು. ಆ ಥರ ಹಾಕ್ಕೊಂಡು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಮಧ್ಯಕ್ಕೆ ಸ್ಲೀವ್ ಶೋಲ್ಡರ್ ಅಟ್ಯಾಚ್ ಇರುತ್ತಲ್ಲ ಅಲ್ಲಿಗೆ ನ್ಯಾಚ್ ಹೊಡ್ಕೊಂಡಿರ್ತೀರಲ್ಲ ಅಲ್ಲಿ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಸ್ಟಿಚ್ನ ಮಾಡಬೇಕು. ಆ ಕಡೆ ಸೈಡ್ ಆದಮೇಲೆ ಟರ್ನ್ ಮಾಡ್ಕೊಂಡು ಈ ಥರ ಹಾಕ್ಕೊಂಡು ಮತ್ತೆ ನೀವು ಸ್ಟಿಚ್ನ ಮಾಡ್ಕೊಳ್ಳಿ. ಈ ಥರನೇ ನಿಧಾನಕ್ಕೆ ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಎರಡು ಬಟ್ಟೆ ಕೂಡ ಏನು ಶೇಪ್ ತಕ್ಕೊಂಡಿರ್ತೀರ ಅದಕ್ಕೆ ಈಕ್ವಲ್ ಆಗಿ ಈ ಥರ ಇಟ್ಕೊಂಡು ನೀವು ಸ್ಟಿಚ್ನ ಮಾಡ್ಕೊಳ್ಬೇಕು. ನೋಡಿ ಎರಡು ಕಡೆ ಕೂಡ ಸ್ಲೀವ್ ಅಟ್ಯಾಚ್ ಮುಗಿದಿದೆ. ಇವಾಗ ಸೈಡ್ ಜಾಯಿಂಟ್ನ ಸ್ಟಿಚ್ ಮಾಡ್ಕೊಂಡ್ಬಿಡೋಣ. ಸೈಡ್ ಜಾಯಿಂಟ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮೊದಲು ನೀವು ಈ ಥರ ಈಕ್ವಲ್ ಆಗಿ ಬಟ್ಟೆನ ಹಾಕೊಳ್ಳಿ, ಸ್ಟಿಚ್ ಮಾಡಿರೋಂಥ ಬ್ಲೌಸು. ನೆಕ್ಸ್ಟ್ ನಿಮ್ಮದು ಅಳತೆ ಬ್ಲೌಸ್ ತಗೊಂಡು ಉಪ್ಪಟ್ಟಿಯಿಂದ ಇಲ್ಲಿ ಎಂಡಿಂಗ್ ಸ್ಟಿಚ್ ಇರುತ್ತಲ್ಲ ಈ ಎಂಡಿಂಗ್ ಸ್ಟಿಚ್ಚಿಗೆ ನೀವು ಉಪ್ಪಟ್ಟಿಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೆ ನೋಡಿ, ಸೊಂಟದ ಸುತ್ತ ಅಳತೆ ಹತ್ರ ಚೆಕ್ ಮಾಡ್ಕೊಳ್ಳೋದಕ್ಕೆ 7.25 ಬರ್ತಾ ಇದೆ. ನೀವು ಕೂಡ ಈ ಉಪ್ಪಟ್ಟಿ ಸೈಡು ಈ ಥರ ಇಟ್ಕೊಂಡು 7.25ಗೆ ಇಲ್ಲಿಗೊಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಹಾಕ್ಕೊಳ್ಬೇಕು ಈ ಥರ. ನೆಕ್ಸ್ಟು ನೀವು ಈ ಉಪ್ಪಟ್ಟಿಯಿಂದ ಇಲ್ಲಿ ಸೇಮ್ ಎಡ್ಜಲ್ಲಿ ಏನು ಸ್ಟಿಚ್ ಆಗಿರುತ್ತೆ ಅಲ್ಲಿಗೆ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಈ ಥರ 8.25 ಬರ್ತಾ ಇದೆ. ನಿಮ್ದು ಎಷ್ಟು ಬರ್ತಿದೆ ನೋಡಿಬಿಟ್ಟು ಇಲ್ಲಿ ಈಕ್ವಲ್ ಆಗಿರಬೇಕು ಬಟ್ಟೆ. ಇಲ್ಲಿಂದ 8.25 ಇಂಚಿಗೆ ಈ ಥರ ಇಟ್ಕೊಂಡು ಇಲ್ಲೊಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಈ ಲೈನು ಕರೆಕ್ಟಾಗಿ ತೊಗೊಂಬಂದು ಈ ಲೈನ್ಗೆ ಹಾಕ್ಕೊಳ್ಬೇಕು. ನೋಡಿ ಈ ಥರ ಕಾಜಾಪಟ್ಟಿ ಸೈಡ್ ನೀವು ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಈ ಪಟ್ಟಿನ ಬಿಟ್ಬಿಡ್ಬೇಕು ಈ ಥರ. ಯಾಕಂದರೆ ಬಟ್ಟೆ ಅಟ್ಯಾಚ್ ಮಾಡಿರ್ತೀವಲ್ವಾ, ಇಲ್ಲಾಂದರೆ ನಿಮಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಕಾಜಾಪಟ್ಟಿನ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ. ಫೋಲ್ಡ್ ಮಾಡ್ಕೊಂಬಿಟ್ಟು ಮೆಜರ್ಮೆಂಟ್ನ ತೊಗೊಳ್ಬೇಕು. ಇಲ್ಲಾಂದರೆ ಇಲ್ಲಿ ಸ್ಟಿಚ್ ಆಗಿರುತ್ತಲ್ಲ ಇಲ್ಲಿಂದ ಕರೆಕ್ಟಾಗಿ ಇಲ್ಲಿ ಎಂಡಿಂಗ್ ಸ್ಟಿಚ್ ಎಷ್ಟಿದೆ ನೋಡಿಕೊಂಡು ಈ ಥರ ಮೆಜರ್ಮೆಂಟ್ ತೊಗೊಳ್ಬೇಕು. ನೋಡಿ ಈ ಕಡೆ 7.25 ಬರ್ತಾ ಇದೆ. ಈ ಕಾಜಾಪಟ್ಟಿಯಿಂದ ಹಿಂಗೆ ಟೇಪ್ನ ಇಟ್ಕೊಂಡ್ಬಿಟ್ಟು
7ವರೆಗೆ ಇಲ್ಲಿಗೊಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಕಡೆನೂ ಹಿಂಗೊಂದು ಮಾರ್ಕ್ ಮಾಡ್ಕೊಳ್ಳಿ ಸುತ್ತ. ನೆಕ್ಸ್ಟ್ ನೀವು ಇಲ್ಲಿ ಕಾಜಾಪಟ್ಟಿಯಿಂದ ಎಂಡಿಂಗ್ ಸ್ಟಿಚ್ಗೆ ಎಷ್ಟು ಮೆಜರ್ಮೆಂಟ್ ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ. ನೋಡಿ 7ವರೆ ಬರ್ತಾ ಇದೆ. ಈ ಕಾಜಾಪಟ್ಟಿ ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು ಎಂಡಿಂಗ್ ಸ್ಟಿಚ್ಗೆ. ಈಗ ಈ ಕಾಜಾಪಟ್ಟಿಯಿಂದ 7ವರೆಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ನ ಹಾಕೊಂಡ್ಬಿಡಿ. ಈಗ ನೀವು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ಲ, ಇಲ್ಲಿ ಕರೆಕ್ಟಾಗಿ ಈಕ್ವಲ್ ಆಯ್ತಾ ಈ ಥರ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನೀವು ಈ ಥರ ಹಿಂಗೆ ಮಾಡಿಕೊಂಡು ತೋಳಿನ ಸುತ್ತ ಅಳತೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಮೆಜರ್ಮೆಂಟ್ ಸಿಕ್ಕಿದೆ. ಸೊ ಎಷ್ಟಿದೆ ಚೆಕ್ ಮಾಡ್ಕೊಂಡು ಈ ಥರ ಇಟ್ಕೊಂಡು ನೀವು ಮಾರ್ಕ್ನ ಮಾಡ್ಕೊಳ್ಬೋದು. ಈಗ ಹಿಂಗೆ ಸ್ವಲ್ಪ ಟರ್ನಿಂಗಿಗೆ ಸೈಡಿಂದ ಹಾಕ್ಕೊಳ್ಬೇಕು ನೀವು ಹೊಲಿಗೆನ. ಆ ಕಡೆದು ಸ್ಟಿಚ್ ಆದಮೇಲೆ ನೆಕ್ಸ್ಟ್ ಈ ಕಡೆದು ಹಿಂಗೆ ಕರೆಕ್ಟಾಗಿ ಈಕ್ವಲ್ ಆಗಿ ತೊಗೊಂಡ್ಬಿಟ್ಟು ಇಟ್ಕೊಂಡು ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೀವು ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಇಲ್ಲಿ ತೋಳಿನ ಸುತ್ತಳತೆ ಎಲ್ಲಿಗೆ ಮೆಜರ್ಮೆಂಟ್ ಬರ್ತಾ ಇದೆ ನೋಡಿಕೊಂಡು ಈ ಥರ ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕ್ರಾಸಿಂಗಲ್ಲಿ ಡಾಟ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ. ಈ ಥರ ಸ್ಟಿಚಿಂಗ್ ಆದಮೇಲೆ ನೀವು ಪಕ್ಕದಲ್ಲೇ ಕಾಲು ಇಂಚಿಗೆ ಒಂದು 4 ಸ್ಟಿಚ್ನ ಹಾಕೊಳ್ಬೋದು. ನೀವು ಅದೇ ರೀತಿ ಸ್ಟಿಚ್ನ ಮಾಡ್ಕೊಳ್ಳಿ. ನಾನು ಒಂದು ಸ್ಟಿಚ್ ಹಾಕಿ ಇಲ್ಲಿ ತೋರಿಸಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನೀವು ಈ ಥರ ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡಿದಾದಮೇಲೆ ನೋಡಿ ಇಲ್ಲಿ ಜಾಯಿಂಟ್ ಅನ್ನೋದು ನಿಮಗೆ ಈಕ್ವಲ್ ಆಗಿ ಬರಬೇಕು. ಕಾಣಿಸ್ತಾ ಇದೆಯಾ? ಈ ಥರ ಈಕ್ವಲ್ ಆಗಿರಬೇಕು ಸ್ಲೀವ್ ಜಾಯಿಂಟ್. ನೋಡಿ ಬ್ಲೌಸು ರೆಡಿ ಆಗಿದೆ, ಪ್ಲೈನ್ ಬ್ಲೌಸು. ಪೈಪಿಂಗ್ ಮಾಡ್ಕೊಳ್ಳೋದು, ಸ್ಲೀವ್ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು, ಹಾಗೆ ಕ್ರಾಸ್ ಬೆಲ್ಟು, ಉಕ್ಸ್ ಪಟ್ಟಿ ಎಲ್ಲನೂ ಕೂಡ ತೋರಿಸ್ಕೊಟ್ಟಿದ್ದೀನಿ. ಇದೇ ಮೆಥಡಲ್ಲಿ ನೀವು ಯೂಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಏನಾದ್ರು ಅರ್ಥ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಅಥವಾ ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.